ಪ್ರಾಣಾಯಾಮ ತುಂಬ ಜನ ಮಾಡಬೇಕು, ತಮಗೆ ಮಾಡಬೇಕು ಅಂತ ಬರೋದು ಬಹಳ ಕಡಿಮೆ. ಡಾಕ್ಟರ್ ಹೇಳಬೇಕು ಪ್ರಾಣಾಯಾಮ ಮಾಡಿ ಅಂತ, ಅಥವಾ ಏನೋ ನಾನು ಒಂದು ಕಲಿಬೇಕು ಯೋಗದ ಜೊತೆ ಪ್ರಾಣಾಯಾಮ ಅಂತಾರೆ, ನೋಡೋಣ ಅನುಕೂಲ ಆಗುತ್ತೇನೋ ಅಂತ ಈ ಥರ ಕಲಿಯೋರೆ ಜಾಸ್ತಿ. ಈ ಪ್ರಾಣಾಯಾಮ ತನ್ನಷ್ಟಕ್ಕೆ ತಾನು ನಡೀತಾ ಇದೆ ಅಂತ ಮೊದಲನೇದು ಗೊತ್ತಾಗಬೇಕು ಜನಗಳಿಗೆ. ಇದು ಮಾಡೋದಲ್ಲ, ಇದು ಆ್ಯಕ್ಚುಲಿ ಪ್ರಾಣಾಯಾಮ ಆಗ್ತಾ ಇದೆ. ಆ ಪ್ರಾಣಾಯಾಮ ಆಗ್ತಾ ಇರೋದ್ರಿಂದಲೇ ಎಲ್ಲ ಜೀವಿಗಳು ಬದುಕಿರೋದು. ನಾವು ಉಸಿರೇನು ಆಡ್ತಾ ಇದ್ದೀವಿ, ದಟ್ ಇಟ್ ಸೆಲ್ಫ್ ಈಸ್ ಪ್ರಾಣಾಯಾಮ. ಆದರೆ ಸರಿಯಾಗಿ ಉಸಿರಾಡ್ತಾ ಇಲ್ಲ. ನಮ್ಗದು ಗೊತ್ತಾದ ತಕ್ಷಣ ನಾವು ಸರಿಯಾಗಿ ಉಸಿರಾಡ್ತೀವಿ. ಯಾವಾಗ ನಿಮ್ಮ ಮನಸ್ಸಿನಲ್ಲಿ ಟೆನ್ಷನ್ ಇರುತ್ತೆ, ನಮ್ಮಲ್ಲಿ ಕಾಮನೆಗಳು, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ, ಈ ಯೋಚನೆಗಳೆಲ್ಲ ನಮ್ಮಲ್ಲಿ ಇರುತ್ತೆ. ಆಗ ನಾವು ಉಸಿರಾಟ ಸಲೀಸಾಗಾಡಕ್ಕಾಗಲ್ಲ. ನಮ್ಮ ಥಾಟ್ ಆ್ಯಂಡ್ ಬ್ರೆತ್ಗೆ ತುಂಬ ಕ್ಲೋಸ್ ರಿಲೇಷನ್ಶಿಪ್ ಇದೆ. ನಮ್ಮ ಎಮೋಷನ್ಸ್ಗೂ, ನಮ್ಮ ಥಾಟ್ಗೂ ಮತ್ತು ಬ್ರೆತ್ಗೂ. ಉಸಿರಾಟ ನಮ್ಮ ಎಮೋಷನ್ ಮೇಲೆ, ನಮ್ಮ ಆಲೋಚನೆಗಳ ಮೇಲೆ ಡಿಪೆಂಡ್ ಆಗಿದೆ ಅಂತ ತುಂಬ ಜನಕ್ಕೆ ಗೊತ್ತೇ ಇಲ್ಲ. ಯಾವಾಗ ನಾವು ಶಾಂತವಾಗಿರ್ತೀವಿ, ಆರಾಮವಾಗಿರ್ತೀವಿ, ರಿಲ್ಯಾಕ್ಸ್ಡ್ ಆಗಿರ್ತೀವಿ, ಪೀಸ್ಫುಲ್ಲಾಗಿ, ಹ್ಯಾಪಿಯಾಗಿ, ನಮಗೆ ಗೊತ್ತಿಲ್ಲದೆ ಉಸಿರಾಟ ಬಹಳ ನಿಧಾನವಾಗಿ ನಮ್ಮಲ್ಲಿ ನಡೀತಾ ಇರುತ್ತೆ. ನಮ್ಮ ಜೀವನದಲ್ಲಿ ಉದ್ವೇಗ ಯಾವಾಗ ಆಗುತ್ತೆ, ಯಾವಾಗ ಟೆನ್ಷನ್ ಮಾಡ್ಕೊಳ್ತೀವಿ, ನಮಗೆ ಗೊತ್ತಿಲ್ಲದೆ ಉಸಿರಾಟದಲ್ಲಿ ಒಂದು ಸ್ಪೀಡ್ ಜಾಸ್ತಿ ಆಗುತ್ತೆ. ಇದನ್ನು ನಾವು ಮೊದಲು ಗಮನಿಸಬೇಕು. ಪ್ರಾಣಾಯಾಮ ಮಾಡೋಕ್ಕೆ ಮುಂಚೆ ಮೊದಲು ನಿಮಗೆ ಟೆನ್ಷನ್ ಕಮ್ಮಿ ಆದರೆ ಸ್ವಲ್ಪ ಹೊತ್ತು ಕೂತ್ಕೊಳ್ಳಿ, ಗಮನಿಸಿ ನಿಮ್ಮ ಉಸಿರಾಟನ. ನಿಮ್ಮ ಮಾನಸಿಕವಾದ ಒಂದು ಸ್ಥಿತಿ ಏನು ಅಂತ ನಿಮ್ಮ ಉಸಿರಾಟದಲ್ಲಿ ಗೊತ್ತಾಗತ್ತೆ. ತುಂಬ ಕಾಮ, ಕ್ರೋಧ, ಮೋಹ ಇವೆಲ್ಲ ಇದ್ದಾಗ ನೀವು ಏನೇ ಮಾಡಿದ್ರೂ ನಿಧಾನವಾಗಿ ಉಸಿರಾಡೋಕ್ಕಾಗೋದಿಲ್ಲ. ಈ ಸತ್ಯ ನಿಮಗೆ ಗೊತ್ತಾದ ಮೇಲೆ ನಿಮಗೆ ಪ್ರಾಣಾಯಾಮ ಮತ್ತು ಮೆಡಿಟೇಷನ್ ಎಷ್ಟು ಹತ್ತಿರ, ಅಥವಾ ನಮ್ಮ ಆಲೋಚನಾ ಮಾಡುವ ರೀತಿ, ನಮ್ಮ ಮನಸ್ಥಿತಿಯನ್ನು ಇಟ್ಕೊಳ್ಳೋದೇ ಮೆಡಿಟೇಷನ್. ಜಸ್ಟ್ ಹ್ಯಾವಿಂಗ್ ಟೋಟಲ್ ಕಂಟ್ರೋಲ್ ಓವರ್ ಯುವರ್ ಮೈಂಡ್ ಆ್ಯಂಡ್ ಬಾಡಿ, ಇದು ಸಾಧ್ಯ ಮೆಡಿಟೇಷನ್ನಲ್ಲಿ. ಇದು ಕಾನ್ಸಿಕ್ವೆನ್ಸ್ ಆಫ್ ಮೆಡಿಟೇಷನಲ್ಲಿ. ಧ್ಯಾನದಲ್ಲಿ ನಾವು ಮೈಂಡ್ಗೆ ವಾಚ್ಫುಲ್ಲಾಗಿರ್ತೀವಿ, ಮೈಂಡ್ಗೆ ವಿಟ್ನೆಸ್ ಆಗಿರ್ತೀವಿ, ಥಾಟ್ಸ್ನ ಹರಿಯೋದಕ್ಕೆ ಬಿಡ್ತೀವಿ. ಅದನ್ನು ನಾವು ಒಂದು ನೇಮಬದ್ಧವಾಗಿ ಕಟ್ ಹಾಕೋದಿಲ್ಲ. ಸಹಜವಾಗಿ ನಾವು ಆಲೋಚನೆಯನ್ನು ಮಾಡೋಕ್ಕೆ ಶುರು ಮಾಡ್ತೀವಿ, ಯೋಚನೆಗಳನ್ನು ಬಿಡ್ತೀವಿ. ಆಗ ಉಸಿರಾಟ ತನ್ನಷ್ಟಕ್ಕೆ ತಾನೇ ನಿಧಾನ ಆಗುತ್ತೆ. ಇದು ಜ್ಞಾಪಕ ಇಟ್ಕೋಬೇಕು. ಪ್ರಾಣಾಯಾಮ ತಾನೇ ಆಗ್ತಾ ಇದೆ. ಯೋಚನೆ ಕೂಡ ನಾವು ಮಾಡ್ತಾ ಇಲ್ಲ, ಯೋಚನೆಗಳು ಕೂಡ ತಾನಾಗ್ತಾನೇ ನಡೀತಾ ಇದೆ ನಮ್ಮಲ್ಲಿ. ನಾವು ಕೂತ್ಕೊಂಡು ಯೋಚನೆ ಮಾಡೋದನ್ನು ಪ್ಲ್ಯಾನಿಂಗ್, ಥಿಂಕಿಂಗ್ ಅಂತಾರೆ. ಇದು ನೀವು ಮಾಡದೇ ಇದ್ರೂ ಯೋಚನೆಗಳು ತಂಪಾಡಕ್ಕೆ ತಾವು ಬರ್ತಾನೇ ಇದೆ. ಯಾವುದೋ ಹಳೆಯದು ನೆನಪುಗಳು ಬರ್ತಾನೇ ಇದೆ, ಅಥವಾ ನಿಮಗೆ ಗೊತ್ತಿಲ್ಲದೇ ಏನೋ ನಡೀತಾ ಇದೆ ಮೈಂಡಲ್ಲಿ. ಅದೇ ರೀತಿ ಉಸಿರಾಟ ಕೂಡ ತನ್ನಷ್ಟಕ್ಕೆ ತಾನೇ ಆಗ್ತಾ ಇದೆ. ನಾವು ಒಂದು ಸ್ವಲ್ಪ ಟೈಮ್ ಕೊಟ್ಟು ನಮ್ಮನ್ನು ಉಸಿರಾಟನ ಗಮನಿಸಿದ್ರೆ ಗೊತ್ತಾಗುತ್ತೆ. ಗಾಳಿ ತಗೊಳ್ತಾ ಇರೋದು, ಬಿಡ್ತಾ ಇರೋದು, ಇದರಲ್ಲಿ ಎಷ್ಟೋ ಸತಿ ಆ ಒಂದು ರಿದಮ್ ಇರೋದಿಲ್ಲ. ನಾವು ರಿದಮಿಕ್ಕಾಗಿ ಉಸಿರಾಡೋದನ್ನು ಪ್ರಾಣಾಯಾಮ ಅಂತ ಹೇಳ್ತೀವಿ. ಇವಾಗ ರಿದಮ್ ಇಲ್ಲ, ಯಾವಾಗ ಇಲ್ಲ ಅಂದರೆ ನಮ್ಮ ಮನಸ್ಥಿತಿ ಸರಿ ಇಲ್ಲ, ನಮ್ಮ ಆಲೋಚನೆಗಳು, ನಮ್ಮ ಎಮೋಷನ್ಸ್ ಇವೆಲ್ಲನೂ ಕೂಡ ಕಂಟ್ರೋಲ್ನಲ್ಲಿ ಇಲ್ಲ. ಅದ್ರ ಪಾಡಿಗೆ ಅದು ಹೇಗೋ ಇದೆ, ಅದರಿಂದ ಇದು ಹೀಗಿದೆ. ಸ್ವಲ್ಪ ನಾವು ಕಾಮಾಗಿ ಕೂತ್ಕೊಂಡ್ರೆ, ರಿಲ್ಯಾಕ್ಸ್ಡಾಗಿ ಕೂತ್ಕೊಂಡ್ರೆ ನಮ್ಮ ಉಸಿರಾಟದಲ್ಲಿ ವ್ಯತ್ಯಾಸ ಆಗೋದು ನಮಗೆ ಕಾಣುತ್ತೆ. ಓಡಿದಾಗ ಹಾರ್ಟ್ ಬೀಟ್, ಉಸಿರಾಟ ಹೇಗೆ ಜೋರಾಗುತ್ತೋ ಹಾಗೆ ಓಡ್ದೇನೆ ನಮ್ಮ ಆಲೋಚನೆಗಳು ಓಡಿದಾಗಲೂ ಕೂಡ ನಮ್ಮ ಹಾರ್ಟ್ ಬೀಟ್ ಜೋರಾಗುತ್ತೆ ಮತ್ತು ಉಸಿರಾಟ ಹೆಚ್ಚು ಕಮ್ಮಿ ಆಗುತ್ತೆ. ನಾವು ಅದನ್ನು ನಾರ್ಮಲ್ಲಾಗಿ ಮಾಡಿದ ತಕ್ಷಣ ನಮ್ಗೆ ಗೊತ್ತಿಲ್ಲದೇ ಪ್ರಾಣಾಯಾಮ ಇಸ್ ಎ ಡೈಲಿ ಕೂತ್ಕೊಂಡು ನೀವು ನಿಧಾನವಾಗಿ ಉಸಿರಾಟದ ಕಡೆ ಗಮನ ಕೊಟ್ಟು, ಇದು ಇಷ್ಟೊಂದು ಫಾಸ್ಟ್ ಆಗಿದೆ, ಇದನ್ನು ನಿಧಾನ ಮಾಡೋಣ ಅಂತ ಒಂದು ಪ್ರಪೋರ್ಷನ್ನಲ್ಲಿ, ಒಂದೊಂದು 4:5 ರೇಷಿಯೋನಲ್ಲಿ ಗಾಳಿ ತಗೊಳ್ಳೋದು, ನಿಲ್ಲಿಸೋದು, ಗಾಳಿಯನ್ನು ಬಿಡೋದು ಮತ್ತು ನಿಲ್ಲಿಸೋದು, ಈ ರೀತಿ ಮಾಡೋ ಪಾಸ್ ಕೊಟ್ಟು ಉಸಿರಾಡೋದ್ರಿಂದ, ರೆಗ್ಯುಲೇಟ್ ಮಾಡೋದ್ರಿಂದ ನಿಮ್ಗೆ ಆಟೋಮ್ಯಾಟಿಕ್ಕಾಗಿ ಮೈಂಡ್ ಮೇಲೆ ಪರಿಣಾಮ ಆಗುತ್ತೆ. ಮನಸ್ಸು ದೇಹದ ಮೇಲೂ, ದೇಹದ ಮನಸ್ಸಿನ ಮೇಲೂ ಪರಿಣಾಮ ಆಗೋದು ಪ್ರಾಣಾಯಾಮದ ಉಸಿರಾಟದಿಂದ. ಯಾಕೆಂದರೆ ಈ ಪ್ರಾಣಕೋಶ ದೇಹಕೋಶ ಅಂದರೆ ಅನ್ನಕೋಶಕ್ಕೂ
ಮನೋಕೋಶಕ್ಕೂ ಮಧ್ಯ ಇದೆ. ಇದು ಒಂದು ರೀತಿ ಎರಡನ್ನೂ ಬಾಂಡ್ ಸೇರಿಸಿರೋದಿದ್ದೇನೆ, ಬ್ರಿಡ್ಜ್ ಥರ. ಈ ಪ್ರಾಣ ಅನ್ನೋದು ದೇಹದಲ್ಲೂ ಮನಸ್ಸಿನಲ್ಲೂ ಆವರಿಸ್ಕೊಂಡು ಪರ್ವೇಡಿಂಗ್ ಅಂತಾರೆ. ಇದು ಸಂಪೂರ್ಣ ಆವರಿಸ್ಕೊಂಡು ಇದು ಎರಡನ್ನೂ ಕಂಟ್ರೋಲ್ ಮಾಡ್ತಾ ಇದೆ. ಅದರಿಂದ ಪ್ರಾಣಾಯಾಮ ಬಹಳ ಮುಖ್ಯ. ಪ್ರಾಣಾಯಾಮದಿಂದ ದೇಹವನ್ನು ನಿಮ್ಮ ಮನಸ್ಸನ್ನು ಕಂಟ್ರೋಲ್ ಮಾಡಬಹುದು. ದೇಹದ ಆರೋಗ್ಯವನ್ನು, ಮನಸ್ಸಿನ ಆರೋಗ್ಯವನ್ನು ಕಂಟ್ರೋಲ್ ಮಾಡ್ಬೋದು. ಈ ಪ್ರಾಣಾಯಾಮ ತುಂಬ ಮುಖ್ಯ. ಯಾಕೆ ಅಂದರೆ ಇದು ಪಂಚಕೋಶಗಳನ್ನು ಅದು ಒಟ್ಟಿಗೆ ತೊಗೊಂಡು ಬರುವಂಥ ಸ್ಟೇಟ್ ಅದು. ಪ್ರಾಣಾಯಾಮ ಸರಿ ಮಾಡಿದ್ರೆ ಯು ಕ್ಯಾನ್ ಬ್ರಿಂಗ್ ಆಲ್ ದಿ 5 ಶೀಟ್ಸ್ ಟುಗೆದರ್. 5 ಶೀಟ್ಸ್ ಯಾವ್ಯಾವುದು? ಆನಂದಕೋಶ, ವಿಜ್ಞಾನಕೋಶ, ಮನೋಕೋಶ, ಅನ್ನಕೋಶ, ಪ್ರಾಣಕೋಶ, ಎಲ್ಲ ಕೋಶ ಸೇರೋ ಜಾಗ ಯಾವುದಿದೆ, ಆ ಪಾಯಿಂಟ್ ಏನಿದೆ, ಪಂಚಕೋಶಗಳು ಸೇರೋ ಜಾಗ ಯಾವುದಿದೆ ಅದನ್ನು ನಾವು ಸೆಂಟರ್ ಅಂತ ಕರಿತೀವಿ, ಅಂದರೆ ಕೇಂದ್ರ ಅಂತ ಕರಿತೀವಿ. ಆ ಥರ ಕೇಂದ್ರ ಬಿಂದುಗಳು ಕೆಲವು ನಮ್ಮ ದೇಹದಲ್ಲಿದೆ. ಇದೆಲ್ಲ ಫೋಕಲ್ ಸೆಂಟರ್ಸ್. ಅದರಲ್ಲಿ ಪ್ರಾಣ ತುಂಬ ಹೆಚ್ಚಿನ ಪ್ರಾಣ ಡಾಮಿನೇಷನ್ ಆಫ್ ಪ್ರಾಣ ನಾವು ಫೀಲ್ ಮಾಡ್ತೀವಿ ಪ್ರಾಣಾಯಾಮ ಮಾಡುವಾಗ. ಅದಕ್ಕೆ ಆಯಾ ಸೆಂಟರಿಂದ ಆ ಕೆಲವು ಸ್ಥಳಗಳಿಗೆ, ಕೆಲವು ಜಾಗಗಳಿಗೆ ನಾವು ಪ್ರಾಣಚಲನೆಯನ್ನು ನಾವು ರೆಗ್ಯುಲೇಟ್ ಮಾಡಿದಾಗ ಮಾಡ್ಬೋದು. ಸ್ಟಾಪ್ ಮಾಡೋಣ.